ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್, ಭೀಷ್ಮ ನ್ಯೂಸ್ ಚಾನೆಲ್ನ ಸಂಪಾದಕ. ಇವತ್ತು ನಾವು ಒಂದು ಭಾರತ ದೇಶದ ಸ್ಮಾರಕಗಳ ಬಗ್ಗೆ, ಅದರ ಉಳುವಿನ ಬಗ್ಗೆ, ಅದರ ಪ್ರಯೋಜನ ಬಗ್ಗೆ ನಾವು ಮಾತಾಡಲು ಇಷ್ಟಪಡ್ತಾ ಇದ್ದೀವಿ. ಇವತ್ತು ಭಾರತ ದೇಶ ಒಂದು ಪರಂಪರೆಯ ತಾಣ ಅಂದ್ರೂ ತಪ್ಪಾಗಲಾರದು. ಈ ಒಂದು ಹಳೆಯ ಸ್ಮಾರಕಗಳೇನಿದಾವೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ದೇವಸ್ಥಾನಗಳಿರ್ಬೋದು, ಗುಡಿ ಗೋಪುರಗಳಿರ್ಬೋದು, ಕೋಟೆ ಕೊತ್ತಲುಗಳಿರ್ಬೋದು, ಇವೆಲ್ಲವೂ ನಮ್ಮ ದೇಶದ ಒಂದು ಪರಂಪರೆಯನ್ನ ನಾವು ಪ್ರತಿಬಿಂಬಿಸುವಂತ ಕೆಲಸವನ್ನ ಮಾಡುತ್ತೆ. ಹಾಗೆ ಈ ಒಂದು ಸ್ಮಾರಕಗಳು ಅಂದ್ರೆ ಕದಂಬರು, ಆರ್ಯರು, ಚೌಳರು, ಶ್ರೀಕೃಷ್ಣ ದೇವರಾಯರು, ಹಾಗೆ ಮದಕರಿ ನಾಯಕರು ಅವರದೇ ಆದ ಕೋಟೆ ಕೊತ್ತಲುಗಳನ್ನ, ಪುಷ್ಕರಣಿಗಳನ್ನ, ಇವುಗಳನ್ನೆಲ್ಲವನ್ನ ಕಟ್ಟುತ್ತಾ ಬಂದಿದ್ದಾರೆ. ಈಗಲೂ ಕೂಡ ಅವು ಜೀವಂತವಾಗಿದ್ದಾವೆ. ಈಗಲೂ ಕೂಡ ನಾವೆಲ್ಲವನ್ನ ಕಾಣಬಹುದು. ಆಗಿನ ಟೆಕ್ನಾಲಜಿ ಯಾವ ರೀತಿ ಇತ್ತು, ಒಂದೊಂದು ಚಿತ್ರಗಳನ್ನ ನೋಡಿ ನಾವು ಆರ್ಯ ಇವರು ಒಂದು ಇದು ಕೃಷ್ಣದೇವರಾಯ ಕಾಲದಲ್ಲಾಗಿರ್ತಕ್ಕಂಥದ್ದು, ಇಲ್ಲ ಇದು ಕದಂಬರ ಕಾಲದಲ್ಲಾಗಿರ್ತಕ್ಕಂಥದ್ದು, ಇದು ಮೌರ್ಯರ ಕಾಲದಲ್ಲಾಗಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ತಾ ಬರ್ತಾ ಇದ್ದೀವಿ. ಯಾಕಂದ್ರೆ ಅವರದೇ ಆದ ಶೈಲಿಗಳಲ್ಲಿ ಅವುಗಳ ಗುಡಿ ಗೋಪುರಗಳನ್ನ ಕಟ್ತಾ ಬಂದಿದ್ದಾರೆ. ಒಂದೊಂದು ಚಿತ್ರವು ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ನಮ್ಮ ದೇಶದಲ್ಲಿ ನಾವು ಕಾಣುವಂತ ಚಿತ್ರಗಳನ್ನ ನಾವು ನೋಡಬಹುದು. ಒಂದೊಂದು ಗುಡಿ ಗೋಪುರಗಳು ಒಂದೊಂದು ಆಕಾರವನ್ನ ತೋರಿಸ್ತಾ ಬರ್ತವೆ. ಹಿಂದಿನ ಸಮಯವನ್ನ ನೋಡಲು ನಾವು ಕಾಲಚಕ್ರವನ್ನ ಸಮಯವನ್ನ ನಾವು ನಿಗದಿ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇವತ್ತು ನಾವು ಭಾರತ ದೇಶದಲ್ಲಿ ಒಂದು ರೀತಿಯಲ್ಲಿ ಆದಾಯವನ್ನ ಉತ್ಪತ್ತಿ ಮಾಡುವಂತ ಒಂದು ತಾಣವಾಗಿದ್ದಾವೆ ಯಾವುವು ಈ ಒಂದು ಸ್ಮಾರಕಗಳು. ಯಾಕಂದ್ರೆ ಒಂದು ರೀತಿಯಲ್ಲಿ ವಿದೇಶಿಗರನ್ನ, ದೇಶ ವಿದೇಶಿಗರನ್ನೆಲ್ಲರನ್ನ ತನ್ನೆಡೆಗೆ ಕರೆದುಕೊಳ್ಳುವಂತ ಕೆಲಸವನ್ನ ಹಿಂದಿನ ನಮ್ಮ ಪೂರ್ವಜರು ಮಾಡಿದಂತ ಸ್ಮಾರಕಗಳು ಇವತ್ತು ನಮಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇಂದಿಗೂ ಕೂಡ ಅವು ಜೀವಂತವಾಗಿದ್ದಾವೆ. ಅನೇಕ ನಾವು ಗುಡಿ ಗೋಪುರಗಳನ್ನ ನೋಡ್ತೇವೆ, ಅನೇಕ ನಾವು ಪುಷ್ಕರಣಿಗಳನ್ನ ನೋಡ್ತೀವಿ. ಯಾವ ರೀತಿ ಕಟ್ಟಿದ್ದಾರೆ, ಯಾವ ರೀತಿ ಅದಗಳನ್ನ ಜೋಡಣೆ ಮಾಡಿದ್ದಾರೆ. ಈಗ ಅನೇಕ ದೇವಸ್ಥಾನಗಳನ್ನ ನಾವು ಕೇಳಬಹುದು. ಒಂದು ಕಂಬವನ್ನ ಕೆಡವಿದ್ರೆ ಇಡೀ ದೇವಸ್ಥಾನವೇ ಬೀಳುವಂತ ಟೆಕ್ನಾಲಜಿಯನ್ನ ಹಿಂದಿನ ನಮ್ಮ ಪೂರ್ವಜರು ನಿರ್ಮಾಣ ಮಾಡಿದ್ದಾರೆ. ಒಂದು ಗಂಟೆಯನ್ನ ಹೊಡೆದ್ರೆ ಇಡೀ ಗರ್ಭಗುಡಿವೆ ಒಂದು ಸೌಂಡ್ ಅನ್ನ ಮಾಡುವಂತ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಒಂದು ಚಕ್ರದಲ್ಲಿ ವಿಧ ವಿಧದ ಚಿತ್ರಗಳನ್ನ ಬಿಡಿಸಿದಂತ ಅವತ್ತಿನ ಟೆಕ್ನಾಲಜಿ, ಅವತ್ತಿನ ಬುದ್ಧಿವಂತಿಕೆ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ನಾವು ಇವತ್ತು ಕಾಣಬಹುದು. ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಅದ್ಭುತವಾದ ಪಾರಂಪರಿಕ ತಾಣ ಅಂದ್ರೂ ತಪ್ಪಾಗಲಾರದು. ಯಾಕಂದ್ರೆ ವಿಭಿನ್ನವಾದ ವಿನೂತನವಾದ ಚಿತ್ರಕಲೆಗಳನ್ನ ನಾವು ನೋಡಬಹುದು, ಗುಡಿ ಗೋಪುರಗಳನ್ನ ನಾವು ಕಾಣಬಹುದು. ಅವುಗಳ ಪ್ರಯೋಜನ ನಮಗೆ ಪಡ್ಕೊಳ್ತಾ ಇದ್ದೀವಿ. ಇವತ್ತು ಭಾರತ ದೇಶದಲ್ಲಿ ಆದಾಯದ ಒಂದು ಮೂಲವಾಗಿ ಈ ಒಂದು ಗುಡಿ ಗೋಪುರಗಳಿದ್ದಾವೆ, ಸ್ಮಾರಕಗಳಿದ್ದಾವೆ ಅಂದ್ರೂ ತಪ್ಪಾಗಲಾರದು. ಯಾಕಂದ್ರೆ ಇವುಗಳ ಹಳುವಿನಂಚಿಗೆ ಬರ್ತಾ ಇದಾವೆ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು, ಕೆಲವು ಓದಂತ ನಮ್ಮ ಟೂರಿಸ್ಟ್ ಪ್ಲೇಸ್ಗಳು, ಅವುಗಳನ್ನ ಓದಂತ ಸ್ಥಳಗಳಲ್ಲಿ ಟೂರಿಸ್ಟ್ ಓದಂತ ವ್ಯಕ್ತಿಗಳು ಆ ಶಿಲೆಗಳನ್ನ ಪಕ್ಕದಲ್ಲಿ ಕೆತ್ತುವಂಥದ್ದು, ಅಥವಾ ಚಿತ್ರಗಳನ್ನ ಬಿಡಿಸುವಂಥದ್ದು, ಅಥವಾ ತ್ಯಾಜ್ಯ ವಸ್ತುಗಳನ್ನ ಅಲ್ಲೇ ಹಾಕುವಂಥದ್ದು, ಇದು ಮಾಡ್ತಕ್ಕಂಥ ತಪ್ಪು. ಯಾಕಂದ್ರೆ ಈ ಒಂದು ಸ್ಮಾರಕಗಳನ್ನ ನಾವು ಉಳಿಸಿಕೊಳ್ಳುವಂತ ಕೆಲಸವನ್ನ ನಾವು ಮಾಡಿದಾಗಲೇ ಭಾರತ ಅತ್ಯುನ್ನತ ಇನ್ನೂ ಹೆಚ್ಚು ಸ್ಥಾನಕ್ಕೆ ಹೋಗಲು ಅವಕಾಶ ಆಗುತ್ತೆ. ಈ ಮುಂದಿನ ಸಂಚಿಕೆಯಲ್ಲಿ ಇದರ ಪೂರ್ಣ ವಿವರವನ್ನ ನಾವು ಹೇಳಲು ಇಚ್ಛಿಸಪಡ್ತೇವೆ. ನಮಸ್ತೆ.